ಕೃಷ್ಣಕುಮಾರಿ ಮೇಡಮ್ ಈ ಸುಬ್ರಹ್ಮಣ್ಯಕ್ಕೆ ಬಂದಾಗ ನನಗೆ ಮೊದಲು ಊಟ ಹಾಕಿದವರು ಅವರು. ಅವರ ಮನೆಗೆ ಕರ್ಕೊಂಡು ಹೋಗಿ, ನಾನು ಬಂದು 4-5 ದಿನದಲ್ಲಿ ಅವರ ಮನೆಗೆ ಕರ್ಕೊಂಡೋಗಿ ರಾತ್ರಿ ಹೊತ್ತು ಕೋಳಿ ರೊಟ್ಟಿ ಇದೆಯಲ್ಲ, ಕೋರಿ ರೊಟ್ಟಿ ಅಂತವಲ್ಲ, ಅದನ್ನು ನಾನು ನನ್ನ ಲೈಫಲ್ಲಿ ಮೊದಲನೇ ಬಾರಿ ತಿಂದದ್ದು ಅವರ ಮನೆಯಲ್ಲಿ. ಅವರು ಸಂಜೆ ನಮ್ಮನ್ನು ಕರ್ಕೊಂಡೋಗಿ, ನನಗೆ ಮತ್ತೆ ಸಂಜಯ್ ನೇತ್ರಕರಿಗೆ ಕರ್ಕೊಂಡೋಗಿ ಅವರ ಮನೆಯಲ್ಲಿ ಊಟವನ್ನು ಹಾಕಿದರು. ಅವ್ರು ನಮ್ಮ ಜೊತೆ ಇಲ್ಲ ಇವತ್ತು, ಅವರು ನೆನಪು ಕಾಡ್ತದೆ. ಅವಾಗವಾಗ ನಾವು ನೆನೆಸ್ಕೊಳ್ತಾ ಇರ್ತೀವಿ, ತುಂಬ ನೆನೆಸ್ಕೊಳ್ತಾ ಇರ್ತೀವಿ. ತುಂಬ ಶ್ರಮಜೀವಿ. ನನಗೆ ಗೊತ್ತುಂಟು, ಇಲ್ಲಿರುವಂತಹ ಒಂದಿಷ್ಟು ಮಕ್ಕಳು ಅವರ ತುಂಬ ಅಭಿಮಾನಿಗಳಿದ್ದೀರಿ. ಕೃಷ್ಣಕುಮಾರಿ ಮೇಡಮ್ ಅಂತ ಅಂದರೆ ಎಷ್ಟೋ ಜನ ನನಗೆ ಗೊತ್ತುಂಟು, ಎಷ್ಟೋ ಮಕ್ಕಳು ಅವರ ಮನೆಗೆ ಹೋಗಿ ಮಾತಾಡೋದು, ಅವ್ರ ಹತ್ರ ಹೋಗಿ ಮಾತಾಡೋದು, ಅವ್ರ ಹತ್ರ ಅವರ ಕಷ್ಟಗಳನ್ನು ಹೇಳ್ಕೊಳ್ತೇನೆ. ನಿಜವಾಗಿಯೂ ನಾನು ಬಂದ ಕಾಲಘಟ್ಟದಲ್ಲಿ ಮಕ್ಕಳ ಮಾತನ್ನು, ಮಕ್ಕಳ ಮನಸ್ಸುಗಳನ್ನು ಕೇಳ್ತಾ ಇದ್ದಂತಹ ಏಕೈಕ ಹೃದಯ ಇತ್ತು ಅಂದರೆ ಅದು ಕೃಷ್ಣಕುಮಾರಿ. ಈ ಗುರುವಂದನೆಯ ಸಂದರ್ಭದಲ್ಲಿ ನಮ್ಮನ್ನು ಅಗಳಿದಂತಹ ಗುರುಗಳನ್ನು ಕೂಡ ಸ್ಮರಿಸುವುದು ನಮ್ಮ ಧರ್ಮ. ನಮ್ಮನ್ನು ಅಗಳಿದ ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳು. ನಮಗೆ ಸಮಾಜಶಾಸ್ತ್ರವನ್ನು ಬೋಧಿಸಿದಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀಮತಿ ಕೃಷ್ಣಕುಮಾರಿ ಮ್ಯಾಮ್ ಹಾಗೂ ವಿಜ್ಞಾನವನ್ನು ಬೋಧಿಸಿದಂತಹ ಸಂಜಯ್ ಸರ್ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರು ನೀಡಿದಂತಹ ಜ್ಞಾನದ ಭಂಡಾರ, ಕಷ್ಟಗಳನ್ನು ಎದುರಿಸಲು ಹೇಳಿಕೊಟ್ಟಂತಹ ಜೀವನ ಪಾಠ, ಶಿಸ್ತು ಮತ್ತು ಪ್ರೀತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಗುರುಗಳು ಅಗಲಿದ್ರೂ ಕೂಡ ಅವರು ಬಿತ್ತಿದಂತಹ ಜ್ಞಾನದ ಬೀಜಗಳು ಶಿಷ್ಯರ ಮನದಲ್ಲಿ ಸದಾ ಹಸಿರಾಗಿರುತ್ತವೆ. ಅವರ ನಿಷ್ಕಲ್ಮಶ ಪ್ರೀತಿ ಹಾಗೂ ಮಾರ್ಗದರ್ಶನ ಯಾವತ್ತೂ ಕೂಡ ಶಾಶ್ವತ. ನಮ್ಮನ್ನು ಅಗಲಿದ ಗುರುಗಳು ಹಾಗೂ ನಮ್ಮ ಸಹಪಾಠಿಗಳಾದ ಸುರೇಶ್ ಹಾಗೂ ಜಯಂತಿ ಇವರನ್ನು ಕೂಡ ನಾವು ಇಂದು ಸ್ಮರಿಸುತ್ತಿದ್ದೇವೆ. ಅಗಲಿದ ಗುರುಗಳಿಗೆ ಹಾಗೂ ಪಾಠಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಮಿತ್ರರೇ, ಶ್ರೀ ಡಿ ಸುಧಾಕರ್ ಸರ್, ಮಾನ್ಯ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು, ಕರ್ನಾಟಕ ಸರ್ಕಾರ, ಇವರು ದಿನಾಂಕ 10/5/2026 ನಿಧನರಾಗಿರುತ್ತಾರೆ. ಇವರೆಲ್ಲರ ಜೊತೆಗೆ ನಮ್ಮ ಕೃಷ್ಣಕುಮಾರಿ ಮೇಡಮ್ ಇರ್ಬೋದು, ಸಂಜಯ್ ಸರ್ ಇರ್ಬೋದು, ಹಾಗೂ ಜಯಂತಿ, ಸುರೇಶ್ ಇವರೆಲ್ಲರ ಸದ್ಗತಿಗಾಗಿ ಸಂತಾಪ ಸೂಚಕವಾಗಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಆಚರಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ. ಮುಂದಕ್ಕೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ಮಾರ್ಗದರ್ಶಕರು, ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಪ್ರೊಫೆಸರ್ ಸೋಮಶೇಖರ್ ನಾಯಕ್ ಸರ್, ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹೈಸ್ಕೂಲು ಭಾಗದ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ನಂದಾ ಮೇಡಮ್ ಅವರೇ, ನನಗೆ ಮಾರ್ಗದರ್ಶಕರು, ಹಿರಿಯರೂ ಆಗಿರುವಂತಹ ಯಶವಂತ್ ರೈ ಸರ್ ಅವರೇ, ನನ್ನ ಆತ್ಮೀಯರಲ್ಲಿ ಒಬ್ಬರು, ನನಗೆ ಯಾವಾಗಲೂ ಬೆನ್ನು ತಟ್ಟಿ ನನ್ನ ಹಿಂದೆ ಇರುವಂತಹ ಮೋಹನ್ ಗೌಡ್ ಸರ್ ಅವರೇ, ನಮಗೆ ಯಾವಾಗೆಲ್ಲ ಈ ಕೆಳಗಡೆ, ಈ ರೂಮಿನ ಕೆಳಗಡೆ ಇದ್ದಾಗ ಯಾವಾಗೆಲ್ಲ ಈ ಡ್ರಾಯಿಂಗ್ ವಿಷಯದಲ್ಲಿ ನಮಗೆ ಸ್ವಲ್ಪ ಮಾರ್ಗದರ್ಶನವನ್ನು ನೀಡಿದಂತಹ ಡ್ರಾಯಿಂಗ್ ಸರ್ ಅವರೇ, ಕೃಷ್ಣ ಭಟ್ ಸರ್ ಅವರೇ, ರಘು ಬಿಜೋರ್ ಸರ್ ಅವರೇ, ಸ್ಮಿತಾ ಮೇಡಮ್ ಅವರೇ, ರಾಧಾ ಸರ್, ಹಾಗೇ ಕಂಪ್ಯೂಟರನ್ನು ಬೋಧಿಸ್ತಾ ಇದ್ದಂತಹ ಮೇಡಮ್ ಅವರೇ, ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ, ಈ ಕಾಲೇಜಿನಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ರಾಜೇಶ್ ರವರೇ, ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ನನ್ನ ವಿದ್ಯಾರ್ಥಿಗಳೇ, ಹಾಗೇ ಪ್ರತಿಭೆಗಳನ್ನು ಅನಾವರಣ ಮಾಡಿ ಇವತ್ತು ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿರುವಂತಹ ವಿದ್ಯಾರ್ಥಿಗಳೇ, ಪೋಷಕರೇ, ಹಾಗೆ ಪತ್ರಕರ್ತರೇ,
ನಾನು ಮೊದಲಿಗೆ ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆಂದರೆ ಮುರಳಿ ನನಗೆ 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ನನಗೆ ಬಂದು ಭೇಟಿಯಾಗಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ, ನೀವು ಸಹಕಾರವನ್ನು ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಹೇಳಿದೆ, ನನ್ನ ಕಡೆಯಿಂದ ಏನಾಗಬೇಕು ಹೇಳಿ, ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದ್ದೆ. ತದನಂತರನೂ 2-3 ಸಾರಿ ಬಂದರು. ನಾನು ಕೇಳ್ತಾ ಇದ್ದೆ, ಆದರೆ ಪಾಪ ಅವರು ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೆ ಅಂತ ಅಂದರೆ ನನ್ನ ಹತ್ರ ಯಾವ ಸಹಾಯವನ್ನು ಕೇಳಲಿಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಫೋನ್ ಮಾಡಿ, ಸರ್ ನೀವು 9:30ಗೆ ನಾವೊಂದು ಪ್ರೊಸೆಷನ್ ಇಟ್ಕೊಡ್ತೀವಿ, ಆ ಪ್ರೊಸೆಷನಲ್ಲಿ ಜಾಯಿನ್ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿದರು. ನನಗೆ ಅನಿವಾರ್ಯ ಕಾರಣದಿಂದ, ಯಾಕಂದರೆ 14ನೇ ತಾರೀಕು ಫಸ್ಟ್ ಲಿಸ್ಟನ್ನು ಅನೌನ್ಸ್ ಮಾಡಬೇಕಾಗಿರೋದ್ರಿಂದ ಅದರ ಒಂದು ಸ್ವಲ್ಪ ಕಾರ್ಯದಲ್ಲಿ ತೊಡಗಿ ಅಲ್ಲಿ ಸ್ವಲ್ಪ ಡ್ಯೂಟಿಯನ್ನು ಹಂಚಿ ಬರೋದು ಲೇಟ್ ಆಗ್ತದೆ, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ, ನಾನು ವೇದಿಕೆಗೆ ಬಂದು ಸೇರಿಕೊಳ್ತೇನೆ ಅನ್ನೋವಂತಹ ಮಾತನ್ನು ಹೇಳಿದೆ. ನಾನು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇರೋದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಕ್ಷಮೆ ಯಾಚಿಸ್ತೇನೆ. ನನಗೆ ತುಂಬ ಖುಷಿ ಆಗ್ತದೆ. 2003ರಲ್ಲಿ ನಾನು ಈ ಕಾಲೇಜಿಗೆ ಬಂದಾಗ ಚಿಕ್ಕ ಮಕ್ಕಳು, ನೀವು 14, 13, 14 ವಯಸ್ಸಿನ ಮಕ್ಕಳು. ನನಗೀಗಲೂ ಕೂಡ ಒಂದಿಷ್ಟು ಮುಖಗಳು ನನಗೆ ಚೆನ್ನಾಗಿ ನೆನಪಿದೆ. ಯಾಕೆಂದರೆ ಬಂದ ಹೊಸದು, ಇಲ್ಲೇ ರೂಮಲ್ಲಿ ಇರ್ತಿದ್ದೆ, ಮೇಲೆ ಆಟ ಆಡೋಕ್ಕೆ ಬಂದಾಗ ನಾನು ಅಲ್ಲಿ ಕೂತ್ಕೊಂಡಿರ್ತಿದ್ದೆ, ಅಥವಾ ನಾನು ಕೂಡ ವಾಲಿಬಾಲನ್ನು ಒಂದೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೆ. ನನಗೆಲ್ಲ ಆ ನೆನಪುಗಳು ಬರ್ತಾ ಇತ್ತು. ನಾನು ಜಸ್ಟ್ ಒಬ್ಬೊಬ್ಬರು ಬಂದಾಗ ನಾನು ನೋಡ್ತಾ ಇದ್ದೆ. ಎಷ್ಟೋ ಮುಖಗಳು ಒಂದು 10-15 ವರ್ಷಗಳಿಂದ ನನಗೆ ಕಾಣಿಸಿರಲಿಲ್ಲ, ಆದರೆ ಈಗ ಎಲ್ಲರನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ನನಗೆ ಕಾಮತ್ ಬಂದು ಮಾತಾಡಿಸಿದ ತಕ್ಷಣ ಭಾಳ ಖುಷಿಯಾಯಿತು. ಯಾಕಂದರೆ ಕಾಮರ್ಸಲ್ಲಿ ನನ್ನ ವಿದ್ಯಾರ್ಥಿ ಆತ, ನನ್ನ ಫೇವರೇಟ್ ಸ್ಟೂಡೆಂಟ್ಸ್ಗಳಲ್ಲಿ ಅವನು ಒಬ್ಬ. ಹಾಗೆ ತುಂಬ ಮುಖಗಳು. ಶಿವರಂಜಿನಿ ಮೊನ್ನೆ ಬಂದಾಗ, ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಅವಳು ಮೊನ್ನೆ ನನ್ನ ಚೇಂಬರಿಗೆ ಬಂದಾಗ ನನಗೆ ಭಾಳ ಖುಷಿಯಾಯಿತು. ಅವಳು ಹಾಡ್ತಾಳೆ, ನೀನು ಹಾಡ್ತಾ ಇದ್ದೀಯಾ ಅಥವಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ ಮಾತನ್ನು ಕೇಳಿದೆ. ಹಾಗೆ ನನ್ನೂರಲ್ಲಿ ಇರುವಂತಹ ರಶ್ಮಿ, ನನ್ನ ಮನೆಯ ಪಕ್ಕ ಹಾಸನದಲ್ಲಿ ಆಕೆಯ ಮನೆ. ಈಗ ಸುಬ್ರಹ್ಮಣ್ಯದ ಹುಡುಗಿ ಅಲ್ಲ, ಅದು ಹಾಸನದ ಹುಡುಗಿ. ಇವನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತದೆ. ನಾನು ಆ್ಯಕ್ಚುಲಿ ಪ್ರಿನ್ಸಿಪಾಲ್ ಆದಾಗ ನಾನೊಂದು ಆಲೋಚನೆಯನ್ನು ಮಾಡಿಕೊಂಡಿದ್ದೆ. 2003ನೇ ಬ್ಯಾಚಿನಿಂದ ಕನಿಷ್ಠ ಪಕ್ಷ 2025ನೇ ಬ್ಯಾಚಿನವರೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೊಂದು ಬ್ಯಾಚನ್ನು ಕರೆಸಿ ಅವರೆಲ್ಲರನ್ನು ಒಗ್ಗೂಡಿಸಿ ಅವರು ಏನು ಮಾಡ್ತಾಯಿದ್ದಾರೆ ಆ ವಿಷಯಗಳನ್ನು ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅನ್ನುವಂತಹ ಆಲೋಚನೆ ಇತ್ತು. ಆದರೆ ಆ ಆಲೋಚನೆಯಾಗೇ ಉಳ್ಕೊಂಡು ಬಿಟ್ಟಿದೆ, ಇನ್ನೂ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ. ಯಾವಾಗ ಮೊದಲನೇ ಬಾರಿ ಮುರಳಿ ಬಂದು ನನ್ನ ಹತ್ರ ಈ ಪ್ರಸ್ತಾಪನ ಇಟ್ಟರು, ಆವಾಗ ನಾನು ಹೇಳಿದೆ, ನೀನು ಮಾಡ್ತಾ ಇರೋವಂಥದ್ದು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡು, ಖುಷಿ ಆಗ್ತದೆ ಎಲ್ಲರನ್ನು ಬಂದಾಗ. ಅದರಲ್ಲೂ ವಿಶೇಷ ಅಂತಂದರೆ, ಮಕ್ಕಳೇ ನಿಮ್ಮಲ್ಲಿ ಎಷ್ಟು ಒಳ್ಳೆಯ ಗುಣ ಇದೆ ಅಂತ ಅಂದರೆ, ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ, ನನಗೆ ಆ ಪರಿಕಲ್ಪನೆ ಗೊತ್ತಾಗಲಿಲ್ಲ. ಮುರಳಿ ಫೋನ್ ಮಾಡಿದೆ 2-3 ಸಾರಿ, ನಾನು ನಿಮ್ಮ ಮನೆಗೆ ಬರ್ತೇನೆ ಸಾರ್ ಅಂತ, ನಾನು ಕಾಲೇಜಲ್ಲೇ ಸಿಗ್ತೇನೆ ಅಂತ. ನಾನು ಆಲೋಚನೆ ಮಾಡಿದ್ದು, ಅವರು ಇನ್ವಿಟೇಷನ್ ಕೊಡೋಕ್ಕೆ ನಿಮ್ಮ ಮನೆಗೆ ಬರ್ತೇವೆ ನಾವು ಅಂತ. ನಿಜವಾಗಿಯೂ ನನಗೆ ನೀವು ಮನೆಗೆ ಹೋಗಿ ಕೊಡುವ ಇನ್ವಿಟೇಷನ್ ಕೊಡುವಂತಹ ಆಲೋಚನೆ ಆ ರೀತಿ ಇದೆ ಅಂತ ಗೊತ್ತಾಗಿದ್ದರೆ ನಮ್ಮ ಮನೆಯಲ್ಲಿ ಒಂದು ಚಹಾ ಕುಡಿಬೋದಿತ್ತು, ಆಯಿತಾ. ನನಗದು ಗೊತ್ತಾಗಲಿಲ್ಲ. ನಾನು ಹೇಗೋ ಅವರಿಗೆ ತೊಂದರೆ ಆಗಬಾರ್ದು ಅಂತ, ಮಕ್ಕಳಿಗೆ ತೊಂದರೆ ಆಗೋದು ಬೇಡ ಅಂತಂದು ನಾನು ಹೇಳಿದೆ, ಇಲ್ಲಪ್ಪ ನಾನು ಕಾಲೇಜಲ್ಲೇ ಇರ್ತೀನಿ, ಅಲ್ಲಿಗೆ ಬಂದುಬಿಡಿ, ಅಲ್ಲೇ ಕೂತ್ಕೊಳ್ಳುವ ಅಂತ ಹೇಳಿದೆ. ಸೊ ಇವನ್ನೆಲ್ಲ ನೋಡಿದಾಗ ನಾನು ಬೆಳಗ್ಗೆ ಬಂದ ತಕ್ಷಣ ಕಾಲೇಜು ಸಾಕಷ್ಟು ಬದಲಾವಣೆಯನ್ನು ಹೊಂದಿದೆ. ನೀವು ಇದ್ದಾಗ ಹೈಸ್ಕೂಲಲ್ಲಿ ಇದ್ದಾಗಲಿಗಿಂತ ಈಗ ತುಂಬ ಬದಲಾವಣೆ ಕಂಡಿದೆ. ಆದರೆ ಅದರ ಸ್ಟ್ರಕ್ಚರ್ ಮಾತ್ರ ಸೇಮ್ ಇದೆ, ಅದರ ಬೋರ್ಡು ಕೂಡ ಸೇಮ್ ಇತ್ತು. ನನಗೆ ಬೆಳಗ್ಗೆ ಬಂದ ತಕ್ಷಣ ಮೊನ್ನೆ ಪೇಂಟರು ಪೇಂಟ್ ಮಾಡ್ತಾ ಇದ್ದಿದ್ದು
ನಾನು ನೋಡಿದ್ದೆ. ಆದರೆ ಏನು ಪೇಂಟ್ ಮಾಡ್ತಾ ಇದ್ದಾರೆ ಅಂತ ನಾನು ಸರಿಯಾಗಿ ಗಮನಿಸಲಿಲ್ಲ. ಆದರೆ ಇವತ್ತು ಬಂದು ನೋಡಿದಾಗ ನನಗೆ ಅಲ್ಲಿ ಗಾಬರಿ ಆಯಿತು. ಎಷ್ಟು ಚೆಂದ ಆ ವಾಲ್ಗಳನ್ನು ಮಾಡಿದ್ದೀರಾ ಅಂತ. ಅಂದರೆ ನಿಜವಾಗಿಯೂ ಒಬ್ಬ ಪ್ರಾಂಶುಪಾಲನಾಗಿ ಅಥವಾ ಒಬ್ಬರು ಮುಖ್ಯ ಶಿಕ್ಷಕಿಯಾಗಿ ನಾವು ಅಪೇಕ್ಷಿಸೋದು ಇದನ್ನೇ. ಈಗ ಯಾವ ರೀತಿ ಕಾಲೇಜ್ಗಳು ಆಗಿಬಿಟ್ಟಿದೆ ಅಂತ ಅಂದರೆ ತುಂಬ ವೈಭವೀಕರಣ ಆಗ್ತಾ ಇದೆ. ನಮ್ಮ ಕಾಲೇಜನ್ನು ನೋಡಿದಾಗ, ನಾನು ಮೊದಲನೇ ದಿನ ಈ ಕಾಲೇಜಿಗೆ ಬಂದಾಗ ಸುಮಾರು 2 ಗಂಟೆಯಲ್ಲಿ ಬಂದು ನನಗೆ ಇಲ್ಲಿ ಆಟೋದವರು ಆವಾಗ ಇಲ್ಲೇ ಹತ್ತಲಿಕ್ಕೆ ಜಾಗ ಇತ್ತು, ನೀವೆಲ್ಲ ಇದರಲ್ಲೇ ಬಂದದ್ದು, ಈಗ ಬದಲಾವಣೆ ಆಗಿದೆ. ನಾನು ಇದನ್ನು ಕಾಲೇಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇವತ್ತಿಗೂ ಕೂಡ ಎಲ್ಲರೂ ತಿಳ್ಕೊಳ್ಳೋದು ಸುಬ್ರಹ್ಮಣ್ಯ ಜೂನಿಯರ್ ಕಾಲೇಜು ಅಂದರೆ ಅದೇ ಶೆಡ್ ಹೆಂಗಿದೆಯಲ್ಲ ಅದಲ್ವಾ ನಿಮ್ಮ ಕಾಲೇಜು ಅಂತ ಹೇಳ್ತಾರೆ. ಕಾಲೇಜು ತುಂಬ ನೀಟಾಗಿರಬೇಕು ಅಥವಾ ಬಿಲ್ಡಿಂಗ್ಸ್ಗಳು ಒಳ್ಳೊಳ್ಳೆದು ಬರಬೇಕು, ಶಿಕ್ಷಣ ಯಾವ ರೀತಿಯ ಗುಣಮಟ್ಟ ಇದೆಯೋ ಅದೇ ಮಾದರಿಯಲ್ಲಿ ಆ ವಾತಾವರಣವನ್ನು ಕೂಡ ಇರಬೇಕು ಅನ್ನುವಂತಹದ್ದು ನಮ್ಮ ಅಭಿಲಾಷೆ. ನಾವು ಆ ಪ್ರಯತ್ನದಲ್ಲೇ ಇದ್ದೇವೆ. ಆದರೆ ಕೆಲವೊಂದು ಟೈಮು ನಮ್ಮ ಟೈಮ್ ಸರಿ ಇಲ್ಲದೆ ಇದ್ದಾಗ ಆ ಕೆಲಸಗಳು ನಡೆಯೋದೇ ಇಲ್ಲ. ಆದರೆ ಇವತ್ತು ನೀವು ಮಾಡಿರುವಂತಹ 2 ಕೆಲಸ ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ಒಂದು, ಮೊದಲನೇದು ಆ ಕಲರ್ ಪೇಂಟಿಂಗಿನ ಕಲರ್ ಇದೆಯಲ್ಲ, ಕಲರ್ ಕಾಂಬಿನೇಷನ್ ಅದು ವಂಡರ್ಫುಲ್ ಆಗಿದೆ. ಅದ್ರ ಜೊತೆಗೆ ನೀವು ಅಲ್ಲಿ ಒಂದು ಬ್ಲೂ ಕಲರ್ನಲ್ಲಿ ನಮ್ಮ ಕಾಲೇಜಿನ ಹೆಸರನ್ನು ಬರೆಸಿದ್ದೀರಿ. ನನಗೆ ಅದು ತುಂಬ ಇಷ್ಟ ಆಯಿತು. ನಿಜ ಹೇಳ್ತೇನೆ, ನನಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಉಕ್ಕಿ ಬಂತು. ಎಷ್ಟು ಒಳ್ಳೆ ಕೆಲಸವನ್ನು ಮಾಡಿದಾರಲ್ಲ ಅಂತ. ನಮ್ಮಲ್ಲಿ ಒಂದು ಸರಿಯಾದ, ನಾವೆಲ್ಲರೂ ಒಂದು ಫೋಟೋ ತೆಗೆಸುವ ಅಂತ ಅಂದರೆ ಸರಿಯಾದ ಬೋರ್ಡ್ ಇಲ್ಲ. ನಮ್ಮ ಕಾಲೇಜು ನೀವು ನೋಡಿರ್ಬೋದು, ನಾವೆಲ್ಲೂ ಕೂಡ ಬ್ಯಾನರನ್ನು ಹಾಕೋದಿಲ್ಲ, ಎಲ್ಲೂ ಅಡ್ವರ್ಟೈಸ್ಮೆಂಟನ್ನು ಕೊಡೋದಿಲ್ಲ, ಏನನ್ನು ಕೂಡ ಮಾಡೋದಿಲ್ಲ. ಆದರೆ ಕಾಲೇಜಿಗೆ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಿ ತುಳುಕ್ತಾ ಇದೆ. 80 ಜನ ವಿದ್ಯಾರ್ಥಿಗಳು ಸೇರಿಸ್ಕೊಳ್ಳುವಂತಹ ಕ್ಲಾಸ್ ರೂಮಿಗೆ 216 ಅಪ್ಲಿಕೇಶನ್ಸ್ಗಳು ಬಂದಿದೆ. ನಾವು ಸರಿಸುಮಾರು 150 ಜನರನ್ನು ಬಿಡಬೇಕಾಗತ್ತೆ. ಒಟ್ಟಾರೆಯಾಗಿ ನಾವು ಈ ಬಾರಿಯಲ್ಲಿ ಅಪ್ಲಿಕೇಶನ್ ಬಂದಿರೋದು 618 ಅಪ್ಲಿಕೇಶನ್ಸು. ಅದರಲ್ಲೂ ಕೂಡ ಕೆಲವೊಬ್ಬರು ನಮಗೆ ಇಂಥದೇ ಕೋರ್ಸ್ ಬೇಕು ಅಂತ ಬಂದವರು, ಕಡಿಮೆ ಅಂಕದವರಿಗೆ ನೀವು ಅಪ್ಲಿಕೇಶನ್ ಹಾಕಬೇಡಿ, ನೀವು ಬೇರೆ ಕಾಲೇಜಿಗೆ ಹೋಗಿಬಿಡಿ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಯಾಕೆ ಅಂತ ಅಂದರೆ ಅವರಿಗೆ ಇಲ್ಲಿ ಸೀಟ್ ಸಿಗಲ್ಲ. ನಾನು ಕೇಳ್ತೇನೆ, ಇದಾಗಲಿಲ್ಲ ಅಂದರೆ ಬೇರೆದಾಗ್ಬೋದಾ, ಕಾಮರ್ಸ್ ಆಗ್ಬೋದಾ, ಸೈನ್ಸಿಗೆ ಬಂದವರಿಗೆ ಕಾಮರ್ಸ್ ಆಗ್ಬೋದಾ, ಕಾಮರ್ಸಿಗೆ ಬಂದವರಿಗೆ ಆರ್ಟ್ಸ್ ಆಗ್ಬೋದಾ ಅಂತ ಕೇಳ್ತೇನೆ. ಇಲ್ಲ, ನಾನು ಇದನ್ನೇ ಓದಬೇಕು ಅಂತ ಇದ್ದರೆ, ಕಡಿಮೆ ಅಂಕ ಇದ್ದರೆ ನಾನು ಹೇಳಿಬಿಡ್ತೀನಿ, ಬೇಡ ಅಣ್ಣ ನೀವು ವೆಯ್ಟ್ ಮಾಡಬೇಡಿ, ಮತ್ತು ಬೇರೆ ಕಾಲೇಜಲ್ಲೂ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಕಷ್ಟ, ನೀವು ಹೋಗಿಬಿಡಿ ಅಣ್ಣ ಅಂತ ಹೇಳ್ತೇವೆ. ಇದನ್ನು ನೋಡಿದಾಗ ನೀವು ಮಾಡಿರುವಂತಹ ಕೆಲಸ ಇದೆಯಲ್ಲ ಭಾಳ ಒಳ್ಳೆಯದಿದೆ. ನಿಮ್ಮ ಆಲೋಚನೆಗಳನ್ನು ನನಗೆ ಮುರಳಿ ಮತ್ತು ಇನ್ನಿತರ ಮಿತ್ರರು ಶೇರ್ ಮಾಡಿಕೊಂಡಿದ್ದಾರೆ. ನೀವು ಮುಂದಿನ ವರ್ಷ PU ಕಾಲೇಜನ್ನು ಸ್ಟೂಡೆಂಟ್ಸ್ನೆಲ್ಲ ಕರೆಸೋವಂತಹ ಆಲೋಚನೆಯನ್ನು ಮಾಡ್ತಿದ್ದೀರಾ ಅನ್ನೋಂಥದ್ದು ನನಗೆ ಗೊತ್ತಾಗಿದೆ. ನಿಜವಾಗಿಯೂ ನೀವು ನಮಗೆ ಸನ್ಮಾನ ಮಾಡಿದ್ದಿದೆಯಲ್ಲ, ಅದರಿಂದ ನಮಗೆ ಹೆಚ್ಚು ತೃಪ್ತಿ ಅಂತ ಬರೋದಿಲ್ಲ, ಸತ್ಯ. ಆದರೆ ನೀವೆಲ್ಲ ಬಂದಾಗ ನೀವು ನಗುಮುಖ ಇಟ್ಕೊಂಡು ನಮ್ಮ ಹತ್ರ ಬರ್ತಿರಲ್ಲ, ಆಗ ನಾವು ನಿಮ್ಮನ್ನು ಕೇಳ್ತೀವಲ್ಲ, ಏನು ಮಾಡ್ತಾ ಇದೆಯಾ, ಹೇಗಿದ್ದೀರಾ, ಎಷ್ಟು ಮಕ್ಕಳು, ಎಲ್ಲ ವಿಷಯವನ್ನು ಕೇಳಿದಾಗ ನಮಗೆ ತುಂಬ ಖುಷಿ ಆಗ್ತದೆ. ನೀವು ಬರ್ತಾ ಇರಬೇಕು. ಏನಾದರೂ ಕಾರಣಗಳಿದ್ದರೆ, ಮತ್ತು ಯಾರಾದರೂ ನೀವು ಪ್ರೊಫೆಷನಲ್ಸ್ಗಳಲ್ಲಿ, ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರೋದ್ರಿಂದ ನಿಮಗೆಲ್ಲರಿಗೂ ಗೊತ್ತಿರಲಿ, ನಿಮಗೆ ಇವತ್ತು ಆ ಅನುಭವಗಳಾಗ್ತಾ ಇದೆ. ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ, ಅದರಿಂದ ಏನು ಸಮಸ್ಯೆ ಆಯಿತು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆದರೆ ಈಗಿನ ವಿದ್ಯಾರ್ಥಿಗಳಿಗೆ ಆ ಸಮಸ್ಯೆ ಬರಬಾರ್ದು ಅಂತ ಅನ್ನೋದಾದರೆ ನಿಮ್ಮಂತಹ ಹಿರಿಯ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾ ಇರಬೇಕು. ಸಾಧ್ಯವಾದರೆ ನಮ್ಮ ಈಗಿನ ಯಂಗರ್ ಜನ್ರೇಷನ್ ಇದೆಯಲ್ಲ, ಆ ಯಂಗರ್ ಜನ್ರೇಷನ್ಗೆ ನೀವು ಹೇಳಬೇಕು. ನಿಮಗೆಲ್ಲರಿಗೂ ಗೊತ್ತುಂಟು, ನಾವು ಕ್ಲಾಸಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಯಶವಂತರಯ್ಯವರು ಯಾವಾಗಲೂ ಕೂಡ ನೀತಿ ಪಾಠವನ್ನು ಹೇಳ್ತಾ ಇದ್ದರು. ಎಲ್ಲ ಮಕ್ಕಳಿಗೂ ನೀತಿ ಪಾಠವನ್ನು ಹೇಳ್ತಾ ಇದ್ರು. ಆದರೆ ನಿಮಗೆ ಅವಾಗ ಎಷ್ಟು ಜನಕ್ಕೆ ಇಷ್ಟ ಆಗ್ತಿತ್ತೋ, ಎಷ್ಟು ಜನಕ್ಕೆ ಕಷ್ಟ ಆಗ್ತಿತ್ತೋ ಅದು ಗೊತ್ತಿಲ್ಲ. ಇಷ್ಟ ಆದವ್ರಿಗೆ ಇಷ್ಟ ಆಗ್ತಿತ್ತು, ಕಷ್ಟ ಆದವರಿಗೆ ಕಷ್ಟ ಆಗ್ತಾ ಇತ್ತು. ಆದರೆ
ಆ ನೀತಿ ಪಾಠಗಳು ಇವತ್ತು ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. 100% ನೀವು ಇವತ್ತು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ದೀರಿ. ನನ್ನ ಸರ್ ಹೇಳ್ತಾ ಇದ್ರು, ಯಶವಂತ ರೈ ಸರ್ ಹೀಗೆ ಹೇಳ್ತಾ ಇದ್ರು, ಅದು ನಿಜ ಅಂತ ಅನ್ನೋಂಥದ್ದು ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂತ ಅಂದರೆ, ನನಗೆ ನನ್ನ ಮಿತ್ರ ಸಂಜಯ್ ನೇತ್ರಕರ್, ಅವನಿಲ್ಲಿದ್ದಾಗ ಯಾವಾಗಲೂ ಜಗಳ ಆಡ್ತಿದ್ದೆ ನಾನು ಅವನು ರೂಮ್ಮೇಟ್ 1 ವರ್ಷ. ನಿಜವಾಗಿಯೂ 2.5 ವರ್ಷ ನನ್ನ ಜೊತೆ ಇದ್ದ. ಮೊದಲು ಒಂದು 10 ದಿನ 15 ದಿನ ನಾವು ಚೆನ್ನಾಗಿ ಇದ್ವಿ, ಬಿಟ್ಟರೆ ಅದಾದ ಮೇಲೆ ಅವನು 2 ವರ್ಷಗಳ ಕಾಲದಲ್ಲಿ ಮಾತಾಡ್ತಾ ಇದ್ವಿ, ಕ್ಲೋಸ್ ಆಗೇ ಇದ್ವಿ. ಆದರೆ ಜಗಳ ಯಾವಾಗಲೂ ನಡೀತಾ ಇರೋದು, ದಿನ ಜಗಳ ನಡೆಯೋದು. ಅವನೇನೋ ಹೇಳ್ತಿದ್ದ ನನಗೆ, ನಾನು ಅವನಿಗೇನೋ ಕೌಂಟ್ರ್ ಕೊಡ್ತಿದ್ದೆ. ಆದರೆ ಅವನಿಲ್ಲ ಅನ್ನೋಂತಹದ್ದು ನನಗೆ 1.5 ವರ್ಷ ಆದಮೇಲೆ ಗೊತ್ತಾಯಿತು. ಅವನು ಹೋಗಿ 1.5 ವರ್ಷ ಆದ ಮೇಲೆ ನನಗೆ ಗೊತ್ತಾದದ್ದು. ಅವನ ಫೋಟೋ ನೋಡಿದಾಗ ನಿಜವಾಗಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ಒಳ್ಳೆಯ ಗೆಳೆಯನನ್ನು ಕಳ್ಕೊಂಡೆ. ತುಂಬ ಸಾಧು ಮನುಷ್ಯ, ತುಂಬ ಪ್ರೀತಿಯಿಂದ ಮಾತಾಡೋದು, ಮೃದು ಭಾಷಿ. ನಾನು ಒರಟು, ನನ್ನ ಭಾಷೆ ಒರಟು. ಆದರೆ ಅದಕ್ಕೆ ವಿರುದ್ಧವಾಗಿ ಇದ್ದ ಅವನು. ನಾನೇನಾದರೂ ಹೇಳಿದರೆ ಅದನ್ನು ನುಂಗಿಕೊಳ್ತಿದ್ದ, ನನ್ನ ವಿರುದ್ಧ ಮಾತಾಡ್ತಾ ಇರಲಿಲ್ಲ. ಅಂಥ ಮಿತ್ರನನ್ನು ನೆನೆಸ್ಕೊಂಡದ್ದು ನನಗೆ ಖುಷಿಯಲ್ಲ, ನಿಜವಾಗಿಯೂ ದುಃಖ. ಆದರೂ ಅವನ ನೆನಪು ಬಂದದ್ದು ನನಗೆ ಒಂದು ರೀತಿಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಕೃಷ್ಣಕುಮಾರಿ ಮೇಡಮು ಈ ಸುಬ್ರಹ್ಮಣ್ಯಕ್ಕೆ ಬಂದಾಗ ನನಗೆ ಮೊದಲು ಊಟ ಹಾಕಿದವರು ಅವರು. ಅವರ ಮನೆಗೆ ಕರ್ಕೊಂಡು ಹೋಗಿ, ನಾನು ಬಂದು 4-5 ದಿನದಲ್ಲಿ ಅವರ ಮನೆಗೆ ಕರ್ಕೊಂಡೋಗಿ ರಾತ್ರಿ ಹೊತ್ತು ಕೋಳಿ ರೊಟ್ಟಿ ಇದೆಯಲ್ಲ, ಕೋರಿ ರೊಟ್ಟಿ ಅಂತವಲ್ಲ, ಅದನ್ನು ನಾನು ನನ್ನ ಲೈಫಲ್ಲಿ ಮೊದಲನೇ ಬಾರಿ ತಿಂದದ್ದು ಅವ್ರ ಮನೆಯಲ್ಲಿ. ಅವರು ಸಂಜೆ ನಮ್ಮನ್ನು ಕರ್ಕೊಂಡೋಗಿ, ನನಗೆ ಮತ್ತು ಸಂಜಯ್ ನೇತ್ರಕರಿಗೆ ಕರ್ಕೊಂಡೋಗಿ ಅವರ ಮನೆಯಲ್ಲಿ ಊಟವನ್ನು ಹಾಕಿದರು. ಅವ್ರು ನಮ್ಮ ಜೊತೆ ಇಲ್ಲ ಇವತ್ತು. ಅವರ ನೆನಪು ಕಾಡ್ತದೆ. ಆವಾಗವಾಗ ನಾವು ನೆನೆಸ್ಕೊಳ್ತಾ ಇರ್ತೀವಿ, ತುಂಬ ನೆನೆಸ್ಕೊಳ್ತಾ ಇರ್ತೇವೆ. ತುಂಬ ಶ್ರಮಜೀವಿ. ನನಗೆ ಗೊತ್ತುಂಟು, ಇಲ್ಲಿರುವಂತಹ ಒಂದಿಷ್ಟು ಮಕ್ಕಳು ಅವರ ತುಂಬ ಅಭಿಮಾನಿಗಳಿದ್ದೀರಿ. ಕೃಷ್ಣಕುಮಾರಿ ಮೇಡಮ್ ಅಂತ ಅಂದರೆ ಎಷ್ಟೋ ಜನ ನನಗೆ ಗೊತ್ತುಂಟು, ಎಷ್ಟೋ ಮಕ್ಕಳು ಅವರ ಮನೆಗೆ ಹೋಗಿ ಮಾತಾಡೋದು, ಅವ್ರ ಹತ್ರ ಹೋಗಿ ಮಾತಾಡೋದು, ಅವ್ರ ಹತ್ರ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು. ನಿಜವಾಗಿಯೂ ನಾನು ಬಂದ ಕಾಲಘಟ್ಟದಲ್ಲಿ ಮಕ್ಕಳ ಮಾತನ್ನು, ಮಕ್ಕಳ ಮನಸ್ಸುಗಳನ್ನು ಕೇಳ್ತಾ ಇದ್ದಂತಹ ಏಕೈಕ ಹೃದಯ ಇತ್ತು ಅಂದರೆ ಅದು ಕೃಷ್ಣಕುಮಾರಿ. ಅದರಲ್ಲಿ 2 ಡೌಟ್ ಇಲ್ಲ. ಯಾಕಂದ್ರೆ ನನಗೆ ಗೊತ್ತುಂಟು, ನಾನು ಪರ್ಸನಲಿ ಅದನ್ನು ಫೀಲ್ ಮಾಡಿದ್ದೇನೆ. ನನಗೆ ಹೇಳಿದ್ದಾರೆ, ಎಷ್ಟೋ ಮಕ್ಕಳು ಅವ್ರ ಹತ್ರ ಹೋಗಿ ನೋವನ್ನು ಹೇಳ್ಕೊಳ್ತಾ ಇದ್ರು. ಅವರು ಕಾಲೇಜಿಗೆ ಬಂದಾಗ ಅವರಿಗೆ ತುಂಬ ಹತ್ತಿರದಲ್ಲಿರುವಂಥ ಮಕ್ಕಳು, ಅವರು ಸ್ವಲ್ಪ ಕಲಿಕೆಯಲ್ಲಿ ಕಡಿಮೆ ಇದ್ದಾಗ ಅವ್ರ ಹತ್ರ ಹೋಗಿ ಹೇಳೋದು, ಮೇಡಮ್ ನಾನು ಫೇಲ್ ಆಗಿಬಿಡ್ತೀನಿ, ಏನಾದರೂ ಮಾಡಿ ಪಾಸ್ ಮಾಡಿಸಿ ಮೇಡಮ್ ಅಂತ. ನಿಜ, ಅವರು ಯಾರಿಗೂ ಹೇಳ್ತಾ ಇರಲಿಲ್ಲ, ಪಾಸ್ ಮಾಡಿ ಅಂತ ಯಾರಿಗೂ ಹೇಳ್ತಾ ಇರಲಿಲ್ಲ. ಎಲ್ಲರ ಹತ್ರನೂ ಪರ್ಸನಲಿ ಬಂದು, ಸರ್ ಇದೊಂದು ನಮ್ಮೂರು ಹುಡುಗಿ, ಇವಳನ್ನು ಪಾಸ್ ಮಾಡಿ ಅಂತ ನನಗೆ ಚೀಟಿ ಕೊಟ್ಟದ್ದು ನನಗೆ ಇವತ್ತಿಗೂ ನೆನಪಿದೆ. ನಾನು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದಿದ್ದರಿಂದ ಹೆಚ್ಚಿನ ಮಕ್ಕಳು ಅದರಲ್ಲಿ ಫೇಲ್ ಆಗ್ತಾಯಿದ್ರು. ಅವರು ಪ್ರತಿ ವರ್ಷವೂ ಅವ್ರದ್ದೊಂದು 2-3 ಚೀಟಿ ಇರ್ತಿತ್ತು, ಸರ್ ಇವರನ್ನು ಪಾಸ್ ಮಾಡಿಬಿಡಿ ಸರ್, ಏನಾದರೂ ಮಾಡಿ ಅಂತ ಹೇಳ್ತಾಯಿದ್ರು. ಅಂತಹ ಹೃದಯವಂತಿಕೆಯ ಉಪನ್ಯಾಸಕಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಇಲ್ಲ ಅನ್ನುವಂತಹದ್ದು ಬಹಳ ಬೇಜಾರದ ಸಂಗತಿ. ಇವತ್ತು ತುಂಬ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀರಿ. 12 ಗಂಟೆ ಒಳಗೆ ಸಭಾ ಕಾರ್ಯಕ್ರಮ ಮುಗಿಬೇಕು. ನಾನು ಇನ್ನೂ ಮಾತಾಡ್ತಾ ಹೋದರೆ ತುಂಬ ಇದಾಗ್ತದೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದೀರಿ, ಯಶಸ್ಸನ್ನು ಕಂಡಿದ್ದೀರಿ. ಭಗವಂತ ಸುಬ್ರಹ್ಮಣ್ಯ ನಿಮಗೆ ಇನ್ನೂ ಉತ್ತರೋತ್ತರ ಆರೋಗ್ಯ ಭಾಗ್ಯಗಳನ್ನೆಲ್ಲ ಕೊಟ್ಟು ಕರುಣಿಸ್ನಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ, ನೀವು ಇವತ್ತೇನು ಆಲೋಚನೆ ಮಾಡಿದ್ದೀರಾ, ಸತ್ಕಾರ್ಯದ ಆಲೋಚನೆ ಮಾಡ್ತಿದ್ದೀರಾ, ಭಗವಂತ ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋ ಹಾಗೆ ಎಲ್ಲ ರೀತಿಯಲ್ಲಿ ಸಹಕರಿಸಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.